ಸಂಸ್ಕೃತದಲ್ಲಿ ಹೇಳ್ತಾರೆ ವೈದ್ಯೋ ನಾರಾಯಣೋ ಹರಿ ಅಂತಂದ್ರೆ. ಸೊ ದೇವರಿಗೆ ಹೋಲಿಸ್ತೀವಿ ನಾವು ಡಾಕ್ಟರ್ಸ್ಗಳನ್ನ. ಅದೇನಂತಂದ್ರೆ ನಮ್ಗೆಲ್ಲ ಟ್ರೀಟ್ ಮಾಡ್ತಾರೆ ಮನುಷ್ಯರಿಗೆ ಅಂತ. ನನಗನ್ಸುತ್ತೆ ವೆಟನರಿ ಡಾಕ್ಟರ್ಸು ಅದಕ್ಕಿಂತ ಒಂದು ಪಟ್ಟು ಮೇಲೆ ಅಂತ ಅಂದ್ಬಿಟ್ಟು. ಡಾಕ್ಟರ್ಸ್ ಆದ್ರೂ ಪೇಷಂಟ್ ಬಂದಾದ್ರೆ ಫಸ್ಟ್ ಮಾತು ಕೇಳಿದ್ರೆ ಏನ್ ನಿಮ್ ಸಮಸ್ಯೆ ಅಂತಾರೆ. ಒಬ್ಬ ವೆಟನರಿ ಡಾಕ್ಟರ್ಗೆ ಅದು ಕೇಳಕ್ಕಾಗೋದಿಲ್ಲ ಸರ್, ಅವ್ರು ತಿಳ್ಕೋಬೇಕು ಅದಕ್ಕೆ ಏನ್ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು. ಸೊ ಡಾಕ್ಟರ್ಸ್ ಅಲ್ಲಿ ತುಂಬಾ ಉನ್ನತವಾದ ಸ್ಥಾನದಲ್ಲಿದ್ದಾರೆ ವೆಟನರಿ ಡಾಕ್ಟರ್ಸ್ ಅಂತ ನನ್ನ ಒಂದು ಫೀಲಿಂಗ್. ಯಾಕಂತಂದ್ರೆ ಒಂದು ಮೂಕ ಪ್ರಾಣಿ ಅದಕ್ಕೇನು ಹೇಳಕ್ ಬರಲ್ಲ, ಅದಕ್ಕೇನು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಅಂಡ್ ನಾನು ನೋಡಿದ್ದೀನಿ ಇವತ್ತಿನ ಜನರೇಷನ್ ಅಲ್ಲಿ ಪೆಟ್ಸ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಜನ ಅಂತ. ಅದು ನೀವು ಪೆಟ್ಸ್ ಮಾತ್ರ ಟ್ರೀಟ್ ಮಾಡ್ತಾ ಇಲ್ಲ ಸರ್, ಇದು ಆ ಪೆಟ್ಸ್ ನ ಇಟ್ಕೊಂಡಿರೋ ಓನರ್ಸ್ ಪೇರೆಂಟ್ಸ್ ಇರುತ್ತಲ್ಲ ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಮನಸ್ಸಿಗೆ ನಿಜವಾಗ್ಲೂ ಅವ್ರಿಗೆ ಅದು ಟ್ರೀಟ್ಮೆಂಟ್ ಅದು ಅಷ್ಟು ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ. ಇವತ್ತಿನ ಒಂದು ಬಿಸಿ ಶೆಡ್ಯೂಲ್, ಕಾರ್ಪೊರೇಟ್ ಲೈಫ್, ಈ ಥರದ್ದೆಲ್ಲ ಮಧ್ಯದಲ್ಲಿ ಎಷ್ಟೊಂದು ಜನ ಕಪಲ್ಸ್ ನಾನು ನೋಡಿದಂಗೆ ಮಕ್ಕಳಾಗಿಲ್ಲ ಅಂದ್ರೆ ಅವರು ಪ್ರಾಣಿಗಳನ್ನ ಮಕ್ಕಳ ತರ ಟ್ರೀಟ್ ಮಾಡ್ತಾರೆ. ಅವ್ರಿಗೆ ಒಂದು ಕಪಲ್ಗಳಿಗೆ ಅದು ಒಂದು ಎನರ್ಜಿ ಕೊಡುತ್ತೆ. ಈ ಡಾಗ್ಸ್ ಕ್ಯಾಟ್ಸ್ ಏನಾದರೂ ಆಗಿದ್ರು ಅಷ್ಟು ಅದ್ಭುತವಾದಂಥ ಒಂದು ಎನರ್ಜಿ ಕೊಡುತ್ತೆ. ಆ್ಯಂಡ್ ನಾನು ಹ್ಯಾವ್ ಆಲ್ವೇಸ್ ಬೀನ್ ಅ ಪೆಟ್ ಲವರ್. ನಾನು ಒಂದು ನಮ್ಮನೇಲಿ ಯಾವಾಗಲೂ ಒಂದು ನಾಯಿ ಜೊತೆ ಟ್ರಾವೆಲ್ ಮಾಡ್ತಾನೆ ಇರುತ್ತೆ. ಸೊ ಐ ನೋ ದ ಇಂಪಾರ್ಟೆನ್ಸ್ ಆಫ್ ದಟ್. ಆ್ಯಂಡ್ ಇವತ್ತು ಪೆಟ್ ಕ್ಲಿನಿಕ್ಸ್ ಅಂತಂದ್ರೆ ತುಂಬ ಚಿಕ್ಕದಾಗಿ ಅದೇನೋ ಸಿಂಪಲ್ ಆಗಿ ಮಾಡ್ಕೊಂಡಿರ್ತಾರೆ. ಇದು ಬಂದರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡುವಂಥ ಎಲ್ಲ ಕಾಂಪಿಟೇಷನ್ ಒಂದು ಪೆಟ್ಟಿಗೆ ಕೊಡ್ತಾ ಇರೋದು. ಕಂಗ್ರ್ಯಾಚುಲೇಷನ್ಸ್ ಟು ಇದು ಯಾರು ಒಂದು ಥಾಟ್ ಪ್ರೊಸೆಸ್ ಮಾಡಿದ್ರು ಅದು ಖಂಡಿತವಾಗ್ಲೂ ಅದು ಈ ಥರ ಒಂದು ಪ್ರೈಮ್ ಏರಿಯಾದಲ್ಲಿ ಆರಾಮಾಗಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಒಂದು ಕಮರ್ಷಿಯಲ್ ಬಿಸ್ನೆಸ್ ಏನ್ ಬೇಕಾದ್ರೂ ಮಾಡ್ಬೋದಾಗಿದೆ ಸರ್. ಬಟ್ ನೀವು ಒಂದು ಸೇವೆ ಮನೋಭಾವದಲ್ಲಿ ನೀವು ಮಾಡ್ತಾ ಇರೋದು ಸರ್, ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್ ಅಂತ ಅನ್ಸುತ್ತೆ. ಯಾಕಂದ್ರೆ ನವೇಡೇಸ್ ಏನಾಗಿದೆ ಅಂತ ಹೇಳಿದ್ರೆ ಹ್ಯೂಮನ್ಸಿಗೆ ಈಗ ಜನರ ಜೊತೆ ಸೇರೋಕ್ಕಿಂತಲೂ ಎನಿಮಲ್ಸ್ ಜೊತೆ ಒಡನಾಟ ತುಂಬ ಚೆನ್ನಾಗಿದೆ. ಬಿಕಾಸ್ ವೈ ಐ ಆಮ್ ಟೆಲಿಂಗ್ ದಿಸ್ ಅಂತ ಹೇಳಿದ್ರೆ ನನ್ನ ರಿಲೇಟಿವ್ಸ್ ಮನೇಲಿ ಇದು ಪರ್ಷಿಯನ್ ಡಾಗ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಮನೆಯಲ್ಲೇ ದೇ ಆರ್ ಕೀಪಿಂಗ್ 4 to 5 ಕ್ಯಾಟ್ಸ್. ಸೊ ದಟ್ ಈಸ್ ಸೋ ವೆರಿ ಫ್ರೆಂಡ್ಲಿ. ಆಮೇಲೆ ನಾನು ನಮ್ಮ ಇದು ಡಾಗ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ವೆರಿ ಫ್ರೆಂಡ್ಲಿ. ಮನುಷ್ಯರು ಹೇಗೆ ಇದು ಒಡನಾಟ ಇದೆಯೋ ಅದೇ ಥರದಲ್ಲಿ ಡಾಗ್ಸನ್ನು ನಮ್ಮ ಜೊತೆ ಒಡನಾಟ ಇಟ್ಕೊಂಡಿರುತ್ತೆ. ಅದಕ್ಕೆ ಈ ರೀತಿ ಒಂದು ಸುಸಜ್ಜಿತವಾದ ಹಾಸ್ಪಿಟ್ಲು ಮಾಡಿರೋರಿಗೆ ಐ ಗಿವ್ ಕಂಗ್ರ್ಯಾಚುಲೇಟ್ ದೆಮ್ ಅಂಡ್ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಹಾಗಾಗಿ ಒಳ್ಳೇದಾಗಲಿ. ಆಮೇಲೆ ಅವ್ರದ್ದು ಪ್ಲಾನ್ ಬರೀ ಇದಲ್ಲ, ಸರ್ಜಾಪುರಲ್ಲಿ 1 acre ಲ್ಯಾಂಡಲ್ಲಿ ಅಲ್ಲಿ ಎಲ್ಲ ರೀತಿಯಲ್ಲಿ ಮೋಸ್ಟ್ಲಿ ವೆಟನರಿ ಅಥವಾ ಪೆಟ್ ಹಾಸ್ಪಿಟಲ್ಸ್ ಮೋಸ್ಟ್ಲಿ 1 acre ಯಾರಿಲ್ಲ ಅನ್ಸುತ್ತೆ. ಫಸ್ಟ್ ಟೈಮ್ ಸರ್ಜಾಪುರಲ್ಲಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಜಾಗ ತೊಗೊಂಡಿದ್ದಾರೆ, ಆಲ್ರೆಡಿ ಕನ್ಸ್ಟ್ರಕ್ಷನ್ ಮೋಸ್ಟ್ಲಿ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಅದು ಯಾವ ಮಲ್ಟಿ ಸ್ಪೆಷಲಿಸ್ಟ್ಗಿಂತ ಇನ್ನೊಂದು ಅಂತ ಹೇಳಿದ್ರೆ ತಪ್ಪಾಗ್ತು. ಹಾಗಾಗಿ ಒಳ್ಳೇದಾಗಲಿ. ನನ್ನ ಸೋದರ ಮತ್ತು ಟೀಮ್ ಏನಿದು ವಿಮ್ಸ್ ಮಾಡಿದ್ದಾರೆ. ಹಾಗೂ ನನ್ನ ಒಂದೇ ಮಾತಿಗೆ ನನ್ನ ಸೋದರದಂಥ ತರುಣ್ ಮತ್ತು ನನ್ನ ಸಿಸ್ಟರ್ ಆದಂಥ ಸೋನಲ್ ಅವರು ಇಲ್ಲಿ ಬಂದಿದ್ದಾರೆ, ಹಾಗೂ ಮೇಡಮ್ ಇದ್ದಾರೆ. ಹಾಗೂ ಎಲ್ಲರಿಗೂ ನಿಜಕ್ಕೂ ವಿಮ್ಸ್ಗೆ ಒಳ್ಳೇದಾಗಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ